ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಎರಡನೇ ಬೆಂಗಳೂರು ಆಗ್ತಾ ಇದೆ ಅಂದ್ರೆ ಟ್ರಾಫಿಕ್ ಜಾಸ್ತಿಯಾಗಿ ಜನಸಂಖ್ಯೆ ಜಾಸ್ತಿ ಆಗ್ಬೋದು. ಮೈಸೂರು ಎಂದಿಗೂ ಬೆಂಗಳೂರು ಆಗದು. ಬೆಂಗಳೂರು ವಾತಾವರಣ ಬೇರೆ. ಬೆಂಗಳೂರಿನಲ್ಲಿ ಇವತ್ತಿಗೆ ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸುವಂತ ಗುಣ ಇದೆ, ಪ್ರತಿಯೊಂದು ಪ್ರತಿಭೆಯನ್ನ ಮೇಲೆತ್ತುವಂತ ಗುಣ ಬೆಂಗಳೂರಿನ ನೆಲಕ್ಕಿದೆ. ಮೈಸೂರಿನಲ್ಲಿ ಇಲ್ಲ. ಓಕೆ, ಮೈಸೂರು ಅಂದಿನ ಮೈಸೂರು, ನಾನು ಹೇಳಿದ ಮೈಸೂರು ನನ್ನ ಜೊತೆಗೆ ಹೊರಟಾಯ್ತು. ಇವತ್ತಿನ ಮೈಸೂರಿನಲ್ಲಿ ಆ ಬೌದ್ಧಿಕ ವಾತಾವರಣ ಇಲ್ಲ. ನೀನು 100 ಕಾಲೇಜ್ ಮಾಡ್ಬಿಟ್ರೆ ವಿದ್ಯಾಕಾಶಿ ಆಗುತ್ತೆ. ನೀನು ಕಾಲೇಜಲ್ಲಿ ಏನು ತಯಾರಿಸ್ತಾ ಇದೆಯಾ ಅದು ಮುಖ್ಯ ಆಗುತ್ತೆ. ಇಟ್ಸ್ ಲೈಕ್ ಎ ಜೆರಾಕ್ಸ್ ಮೆಷಿನ್. 100 ಕಾಪಿ ಮಾಡ್ದಂಗೆ ಅಷ್ಟೇ. ನೀನು ಅಷ್ಟೇ 100 ಜನ ಇನ್ನು ಏನು ಸಾಧನೆ ಮಾಡಿದಿರಿ? ಅದಕ್ಕೆ ನೀನು ವಿದ್ಯಾಕಾಶಿ, ವಿದ್ಯಾನಗರಿ, ಮೈಸೂರು ಹಂಗೆ, ಮೈಸೂರು ಹಿಂಗೆ. ಮೈಸೂರು ಹೆಂಗೂ ಇಲ್ಲ. ಮೈಸೂರಿಗೆ ದುಡ್ಡು ಮಾಡೋ ಕೇಂದ್ರ ಆಗಿದೆ ಅಷ್ಟೇ, ಬೇರೆ ಏನೂ ಆಗಿಲ್ಲ. ಮೈಸೂರಿನಲ್ಲೀಗ ಮನಿ ಮೈಂಡೆಡ್ ಪೀಪಲ್ ಬಂದು ಸೇರ್ಕೊಂಡಿದ್ದಾರೆ. ಯಾರಿಗೂ ಮೈಸೂರಿನ ಬಗ್ಗೆ ಪ್ರೀತಿ ಇಲ್ಲ, ಯಾರಿಗೂ ಮೈಸೂರಿನ ಬೌದ್ಧಿಕ ಬೆಳವಣಿಗೆ ಬೆಳೆಸಬೇಕು ಅನ್ನೋ ಕನಿಷ್ಠತಮ ಜ್ಞಾನನೂ ಇಲ್ಲ. ಮೈಸೂರಿಗರು ಎಂದಿಗೂ ಮೈಸೂರು ಎಂದಿಗೂ ಬೆಂಗಳೂರಾಗದು. ಬೆಂಗಳೂರಿನಲ್ಲಿರೋ ಹವನೇ ಬೇರೆ. ಬೆಂಗಳೂರಲ್ಲಿ ನೀವು ಒಂದೇ ಒಂದು ಕೇಸರಿ ಬಾತ್ ಮಾಡಿ ವಿಶ್ವ ಪ್ರಸಿದ್ಧಿ ಆಗಬಹುದು. ಬರೀ ಒಂದು ಕೇಸರಿ ಬಾತ್, ಒಂದು ಉಪ್ಪಿಟ್ಟು ಮಾಡಿ. ಮೈಸೂರಲ್ಲಿ ನೀವು ಎಂದಿಗೂ ಆಗಲಾರಿರಿ.